ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ರೀಸೆಂಟಾಗಿ ತೆಲುಗುನಲ್ಲಿ ರಿಲೀಸ್ ಆಗಿರೋ ಅಂಥ ವಳಾರಿ ಅನ್ನೋ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್ ಹಾಗೆಯೇ ಮಿಸ್ಟರಿ ಇರೋ ಅಂಥ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ಕೂಡ ಸಪೋರ್ಟ್ ಮಾಡ್ತಾ ಇರೋ ಅಂಥ ಎಲ್ಲರಿಗೂ ಕೂಡ ಲಾಟ್ ಆಫ್ ಥ್ಯಾಂಕ್ಸ್. ಹಾಗೆಯೇ ವಿಡಿಯೋ ಹೇಗೆ ಬರ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ ನಾವು ನೋಡ್ತೀವಿ 2007 ಜೂನ್ 1 ಅರ್ಧ ರಾತ್ರಿ ನೆಲ್ಲೂರಿನಲ್ಲಿರೋ ಅಂಥ ಕೃಷ್ಣಪಟ್ಟಣಂ ಅನ್ನೋ ಊರಿನಲ್ಲಿ ಒಂದು ದೊಡ್ಡ ಬಂಗ್ಲೆ ಇರುತ್ತೆ. ಸೊ ಅಲ್ಲಿರೋಂಥ ಬಂಗ್ಲೆನಲ್ಲಿ 13 ವರ್ಷದ ಹುಡುಗಿ ದೆವ್ವ ಹಿಡಿದಿರೋ ಥರ ಜುಟ್ಟು ಬಿಟ್ಕೊಂಡು ಕೈನಲ್ಲಿ ಚೂಪಾದ ಒಂದು ವಸ್ತು ಇಟ್ಕೊಂಡು ಅವಳ ರೂಮಿಂದ ನೇರವಾಗಿ ಅವಳಪ್ಪ, ಅಮ್ಮ, ತಮ್ಮ ಇರೋ ಅಂಥ ರೂಮ್ಗೆ ಹೋಗಿ ಅವಳ ಅಪ್ಪ ಅಮ್ಮನ ತುಂಬ ಕ್ರೂರವಾಗಿ ಸಾಯಿಸ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗು ಈ ವಿಷಯ ಪೊಲೀಸ್ನವರು ಹಾಗೆ ಮೀಡಿಯಾದವ್ರಿಗೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಕ್ರೈಮ್ ಸ್ಪಾಟ್ಗೆ ಬಂದಂಥ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ನ್ಯೂಸ್ ಚಾನಲ್ಸ್ನಲ್ಲೂ ಕೂಡ ಇದೇ ವಿಷಯನ ವೈರಲ್ ಆಗಿರುತ್ತೆ. ಹಾಗೆಯೇ ಸ್ವಂತ ತಮ್ಮನ್ನು ಕೂಡ ಕೊಂದು ಅವನ ದೇಹನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಹಾಗೆಯೇ ಪೊಲೀಸ್ನವರು ಈ ಹುಡುಗಿನ ಅರೆಸ್ಟ್ ಮಾಡ್ತಾರೆ. ಆದರೆ ಹುಡುಗಿ ಇನ್ನೂ ಕೂಡ ಮೈನರ್ ಆಗಿರೋದ್ರಿಂದ IPS ಅಪರ್ಣಾ ನಾಯಕ್ ಅವ್ರಿಗೆ ಕೊಡಬೇಕು ಅಂತ ಜಡ್ಜು ತೀರ್ಪು ಕೊಡ್ತಾರೆ. ಹಾಗೆಯೇ ಆ ಹುಡುಗಿ ಸುಧಾರಿಸ್ಕೊಳ್ಳೋವರೆಗೂ ಹಾಗೆಯೇ ಮಾನಸಿಕ ಚಿಕಿತ್ಸೆ ಜೊತೆಗೆ ವಿದ್ಯೆನೂ ಕೂಡ ಕೊಟ್ಟು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ 2023 ಈ ಸೀನ್ ಸ್ಟಾರ್ಟ್ ಆಗುತ್ತೆ. ಕೋಸ್ಟ್ ಗಾರ್ಡ್ ಹೆಡ್ ಕ್ವಾರ್ಟರ್ಸ್ ಚೆನ್ನೈನಲ್ಲಿರೋ ಅಂಥ ನವೀನ್ ಫ್ಯಾಮಿಲಿನ ತೋರಿಸ್ತಾರೆ. ನವೀನ್ ಫ್ಯಾಮಿಲಿನಲ್ಲಿ ಅವ್ರ ವೈಫ್ ದಿವ್ಯಾ ಹಾಗೆ ಅವ್ರ ಮಗ ಮದನ್ ಎಸ್ ಮಧು ಇರ್ತಾರೆ. ಹಾಗೆಯೇ ನವೀನ್ ನ್ಯಾವಿಗೇಷನ್ ಶಿಪ್ನಲ್ಲಿ ಕ್ಯಾಪ್ಟನ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗೆಯೇ ನವೀನ್ ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಾಗಿರ್ತಾರೆ. ಒಂದು ದಿವಸ ಬೆಳಗ್ಗೆ ನಿದ್ರೆಯಿಂದ ಎದ್ದಂಥ ನವೀನ್ ರೂಮ್ನಿಂದ ಹೊರಗೆ ಬರ್ತಾರೆ. ಹಾಗೆಯೇ ಕಾಲಿಂಗ್ ಬೆಲ್ ಅಷ್ಟು ಮಾಡ್ತಾ ಇದ್ರು ಕೂಡ ಅಲ್ಲೇ ಇದ್ದಂಥ ದಿವ್ಯಾ ಮಾತ್ರ ಅದನ್ನು ಕೇಳಿಸ್ಕೊಳ್ದೇ ಇರೋ ರೀತಿ ಏನೋ ಯೋಚನೆ ಮಾಡ್ತಾ ಇದ್ದದನ್ನು ನೋಡಿದಂಥ ನವೀನ್, ಏನು ದಿವ್ಯಾ ಮತ್ತೆ ಅದೇ ಕನಸು ಬಿತ್ತಾ? ಅದು ಕೆಟ್ಟ ಕನಸು, ಬಿಟ್ಟಾಕು, ನಿನಗೆ ನಾನಿದ್ದೀನಲ್ವಾ ಅಂತ ಧೈರ್ಯ ಹೇಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ನವೀನ್ಗೆ ಚೆನ್ನೈಯಿಂದ ನೆಲ್ಲೂರಿಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅವತ್ತು ರಾತ್ರಿನೇ ಅವ್ರ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆಸಿ ಡಿನ್ನರ್ ಪಾರ್ಟಿನೂ ಕೂಡ ಅರೇಂಜ್ ಮಾಡ್ತಾರೆ. ಹಾಗೆಯೇ ಊಟ ಮಾಡ್ತಾ ಇರೋವಾಗ ಬಂದಂಥ ಅರುಣ ನವೀನ್ಗೆ, ಹೌದು ನವೀನ್, ಈ ಮಾಡ್ರನ್ ಟೈಮ್ನಲ್ಲಿ ನಿಮ್ಮ ಮಗನಿಗೆ ಮಾದಣ್ಣ ಅನ್ನೋ ಹೆಸರನ್ನೇ ಯಾಕಿಟ್ರಿ ಅಂತ ಅಂದಿದ್ದಕ್ಕೆ, ಅಬ್ಬೋ ಈ ಡಿಸಿಷನ್ ಅಂದಲ್ಲಮ್ಮ ದಿವ್ಯಂದು ಅಂತ ಹೇಳ್ತಾರೆ. ಹಾಗೆಯೇ ದಿವ್ಯನ ಹತ್ರ, ಹೌದು ದಿವ್ಯಾ, ನೀನು ಅವ್ನಿಗೆ ಮಾದಣ್ಣ ಅನ್ನೋ ಹೆಸರನ್ನ ಯಾಕಿಟ್ಟೆ, ನಿನ್ನ ಎಕ್ಸ್ ಹೆಸರೇನಾದರೂ ಮಾದಣ್ಣ ಅಂತ ಇತ್ತಾ ಅಂದಿದ್ದಕ್ಕೆ ದಿವ್ಯಾ, ನನಗೆ ಎಕ್ಸ್, ಹಾಂ ಹಾಗೇನಾದ್ರೂ ಇದ್ದಿದ್ರೆ ನಿನಗೆ ಗೊತ್ತಾಗ್ತಾ ಇರಲಿಲ್ವಾ? ನನಗೆ ನೆನಪಿನ ಶಕ್ತಿ ಬಂದಮೇಲೆ ನನಗೆ ಗೊತ್ತಿರೋದು ಅಂದರೆ ನೀನು ಮಾತ್ರ ಅಂತ ಹೇಳ್ತಾಳೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನವೀನ್ ಹಾಗೆ ದಿವ್ಯಾ ಇಬ್ಬರು ಕೂಡ ಕೃಷ್ಣಪುರಂನಲ್ಲಿರುವಂಥ ನೆಲ್ಲೂರಿಗೆ ಕಾರ್ನಲ್ಲಿ ಹೋಗ್ತಾ ಇರೋವಾಗ ನವೀನ್ ಫೋನ್ನಲ್ಲಿ ಹಾರರ್ ವೆಬ್ ಸೀರೀಸ್ನ ನೋಡ್ತಾ ಇರೋದನ್ನ ಅಬ್ಸರ್ವ್ ಮಾಡಿದಂಥ ದಿವ್ಯಾ, ನಿನಗೆ ಹಾರರ್ ಮೂವೀಸು ವೆಬ್ ಸೀರೀಸು ಅಂದರೆ ಅಷ್ಟು ಇಷ್ಟನಾ? ಹೌದು, ಈಗ ನೀನೇನು ನೋಡ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ನವೀನ್, ಇದು ಸಾವಿನಿಂದ ತಪ್ಪಿಸ್ಕೊಂಡಂಥ ಒಂದು ಚಿನ್ನಾರಿ ಕತೆ, 23 ವರ್ಷ ಆದಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಎದುರು ನೋಡ್ತಾ ಇರೋ ಅಂಥ ದೆವ್ವದ ಹತ್ರನೇ ವಾಪಸ್ ಹೋಗ್ತಾ ಇರೋದು ಅಂತ ಹೇಳ್ತಾರೆ. ಹಾಗೆಯೇ ಇದನ್ನು ಕೇಳಿಸ್ಕೊಂಡಂಥ ದಿವ್ಯಾ, ಹಾಗಿದ್ರೆ ನೀನು ದೆವ್ವ ಇದೆ ಅಂತ ನಂಬ್ತೀಯಾ ಅಂತ ಕೇಳ್ತಾಳೆ. ಅದೇ ಟೈಮಿಗೆ ಸರಿಯಾಗಿ ದೊಡ್ಡ ಸೌಂಡ್ ಆಗುತ್ತೆ. ಹಾಗೆ ಕಾರ್ ಕೂಡ ನಿಂತೋಗುತ್ತೆ. ಕಾರ್ನಿಂದ ಕೆಳಗಿಳಿದಂಥ ಡ್ರೈವರ್ ಏನಾಗಿದೆ ಅಂತ ನೋಡಿಕೊಂಡು ಮತ್ತೆ ವಾಪಸ್ ಬಂದು ಡ್ರೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗಲೇ ನವೀನು ಏನಾಯಿತು ಅಂತ ಕೇಳಿದಕ್ಕೆ ಡ್ರೈವರ್ ಯಾವುದೋ ಕಾಡು ಪ್ರಾಣಿ ಅನಿಸುತ್ತೆ ಸರ್ ಅಂತ ಹೇಳಿ ಅವ್ರ 3 ಜನನೂ ಕೂಡ ಹೆಡ್ ಕ್ವಾರ್ಟರ್ಸ್ಗೆ ಡ್ರಾಪ್ ಮಾಡ್ತಾರೆ. ನಿಜ ಹೇಳಬೇಕು ಅಂತಂದರೆ ನವೀನ್ ಹತ್ರ ಯಾವುದೋ ಕಾಡು ಪ್ರಾಣಿ ಅಡ್ಡ ಬಂದಿತ್ತು ಅಂತ ಸುಳ್ಳು ಹೇಳಿರ್ತಾರೆ. ಕಾರ್ನ ನಂಬರ್ ಪ್ಲೇಟ್ ನೋಡ್ತಾ ಇದ್ರೆ ರಕ್ತ ತುಂಬ ಆಗಿರುತ್ತೆ. ಹಾಗೆಯೇ ನವೀನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಬಂದಂಥ ಆಫೀಸ್ ಸ್ಟಾಫು ಸದ್ಯಕ್ಕೆ ಉಳ್ಕೊಳ್ಳಿಕ್ಕೆ ಆಫೀಸರ್ ಕ್ವಾರ್ಟರ್ಸ್ನಲ್ಲಿ ಯಾವುದೇ ಮನೆಯೂ ಖಾಲಿ ಇಲ್ಲ, ಅದಕ್ಕೋಸ್ಕರ ಸದ್ಯಕ್ಕೆ ಸರ್ವೆಂಟ್ ಹೌಸ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರಿ, ಆಫೀಸರ್ ಬ್ಲಾಕ್ನಲ್ಲಿ ಖಾಲಿ ಆದಮೇಲೆ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಮಾದಣ್ಣನ ದಿವ್ಯಾ ಸ್ಕೂಲಿಗೆ ಕರ್ಕೊಂಡು ಹೋಗೋವಾಗ ಅದೇ ಏರಿಯಾದಲ್ಲಿ ಹಾಳು ಬಿದ್ದಿರೋ ಅಂಥ ಒಂದು ಬಂಗ್ಲೆನ ನೋಡಿದಂಥ ದಿವ್ಯಾ ಫೋಟೋಸ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮ್ನಲ್ಲಿ ಬಂಗ್ಲೋಯಿಂದ ಆಚೆ ಬಂದಂಥ ಒಂದು ಉಂಗ್ರನ ನೋಡಿದಂಥ ಮಾದಣ್ಣ ಅದನ್ನು ತಗೊಂಡು ಅವನ ಹತ್ರನೇ ಇಟ್ಕೊಳ್ತಾನೆ. ಈ ಕಡೆ ದಿವ್ಯಾ ಇನ್ನೂ ಕೂಡ ಬಂಗ್ಲೋ ಫೋಟೋಸ್ನ ತಗೊಳ್ತಾನೆ ಇರೋವಾಗ ಒಳಗಡೆಯಿಂದ
ಒಳಗಡೆ ಬಾ ಒಳಗಡೆ ಬಾ ಅಂತ ಪದೇ ಪದೇ ಒಂದು ಭಯಂಕರವಾದ ಸೌಂಡು ಕೇಳಿಸ್ತಿರತ್ತೆ. ಆದರೆ ದಿವ್ಯಾಗ್ ಮಾತ್ರ ಆ ಸೌಂಡ್ ಕೇಳಿಸ್ತಾ ಇರಲ್ಲ. ಆಗ್ಲೇ ಗೇಟ್ನ ಪಕ್ಕದಲ್ಲಿರೋ ಅಂತ ಬೋರ್ಡ್ನ ತೋರಿಸ್ತಾರೆ. ಆ ಬೋರ್ಡ್ನಲ್ಲಿ ವಲರಿ ನಿಲಯ ಅನ್ನೋ ಹೆಸರಿರುತ್ತೆ. ಅದಾದ್ಮೇಲೆ ದಿವ್ಯಾ ಮಾದಣ್ಣನ ಕರ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ಅವತ್ತು ರಾತ್ರಿನೇ ದಿವ್ಯಾ ಆ ಬಂಗ್ಲೋ ಫೋಟೋಸ್ನ ನವೀನ್ಗೆ ತೋರಿಸ್ತವಾಗ ಆ ಬಂಗ್ಲೋ ಫೋಟೋಸ್ನ ನೋಡಿದಂಥ ನವೀನ್ ತಾನು ಆರ್ ಮೂವೀಸ್ ನೋಡ್ತಾ ಇದ್ದದ್ರಲ್ಲೂ ಕೂಡ ಇದೇ ಥರ ಫೋಟೋಸ್ ಇತ್ತಲ್ವಾ ಅಂತ ಅನ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ದಿವ್ಯಾ ಫ್ರೂಟ್ ಜ್ಯೂಸ್ ಮಾಡೋಕ್ಕೋಸ್ಕರ ಮಿಕ್ಸರ್ ಜಾರ್ನಲ್ಲಿ ಫ್ರೂಟ್ಸ್ನೆಲ್ಲ ಹಾಕ್ತಾರೆ. ಅಷ್ಟರೊಳಗಾಗಲೇ ಅವ್ರ ಫ್ರೆಂಡ್ ಅನು ಕಾಲ್ ಮಾಡಿದ್ದಕ್ಕೆ ಮಿಕ್ಸಿ ಆನ್ ಮಾಡ್ದೇ ವಿಡಿಯೋ ಕಾಲ್ನಲ್ಲಿ ಇಬ್ಬರು ಕೂಡ ಮಾತಾಡ್ತಾ ಇರೋವಾಗ ಇದ್ದಕ್ಕಿದ್ದಂಗೆ ಮಿಕ್ಸರ್ ಜಾರ್ ತಾನಾಗೆ ಆನ್ ಆಗುತ್ತೆ. ಹಾಗೆಯೇ ಅದ್ರ ಸ್ಪೀಡ್ ಕೂಡ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ದಿವ್ಯಾ ಏನಾಗ್ತಾ ಇದೆ ಅಂತ ತುಂಬ ಹೆದರ್ಕೊಂಡು ನೋಡ್ತಾ ಇರೋವಾಗ್ಲೇ ಮಿಕ್ಸರ್ ಸ್ಪೀಡ್ ಜಾಸ್ತಿ ಆಗಿ ಫ್ರೂಟ್ ಜ್ಯೂಸ್ ಎಲ್ಲದೂ ಕೂಡ ಆಚೆ ಬಂದು ಬಿದ್ದುಬಿಡತ್ತೆ. ಇದು ದಿವ್ಯನ್ ಮುಖದ ಮೇಲೆ ಹಾಗೆ ಕಿಚನ್ ರೂಮ್ ಫ್ಲೋರ್ನಲ್ಲಿ ಎಲ್ಲ ಕಡೆನೂ ಕೂಡ ಬೀಳುತ್ತೆ. ಹಾಗೆ ದಿವ್ಯನ್ಗೆ ಇದನ್ನೆಲ್ಲ ನೋಡಿ ಏನು ಕೂಡ ಅರ್ಥ ಆಗದೆ ಕ್ಲೀನ್ ಮಾಡ್ತಾ ಇರೋವಾಗ ದಿವ್ಯನ್ಗೆ ಬಂಗ್ಲೋ ಹತ್ರ ಮಾದಣ್ಣಂಗೆ ಸಿಗ್ದಂಥ ರಿಂಗು ದಿವ್ಯನಿಗೆ ಇವಾಗ ಸಿಗುತ್ತೆ. ಹಾಗೆಯೇ ಅದನ್ನು ನೋಡಿದಂಥ ದಿವ್ಯಾ ಅದನ್ನು ಡಸ್ಟ್ಬಿನ್ನಿಗೆ ಹಾಕ್ತಾಳೆ. ಈ ರೀತಿ ಆಗ್ತಾ ಇದ್ದಂಗೆ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇದು ಯಾವುದನ್ನು ಕೂಡ ಸದ್ಯಕ್ಕೆ ದಿವ್ಯಾ ನವೀನ್ ಹತ್ರ ಡಿಸ್ಕಸ್ ಮಾಡಿರೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ದಿವ್ಯಾ ಮಾದಣ್ಣನ ಅದೇ ಥರ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡೋವಾಗ ಸೇಮ್ ಬಂಗ್ಲೋ ಮುಂದೆ ಪಾಸ್ ಆಗ್ತಾರೆ. ಹಾಗೆಯೇ ಮುಂದೆ ಬರ್ತಾ ಇದ್ದಂಥ ದಿವ್ಯನ್ಗೆ ತನ್ನೆರಡೂ ಕೈಲೂ ಕೂಡ ಮಕ್ಕಳಿರೋ ಥರ ನೆರಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದಂಥ ದಿವ್ಯಾ ತುಂಬ ಗಾಬರಿಯಿಂದ ತನ್ನ ಕೈಗಳನ್ನ ನೋಡ್ಕೊಂಡಾಗ ಯಾರು ಕೂಡ ಅವಳ ಕೈನಲ್ಲಿ ಇರೋದೇ ಇಲ್ಲ. ಮಾದಣ್ಣ ನೋಡಿದ್ರೆ ಸ್ಕೂಲ್ನಲ್ಲಿರೋಂಥ ಒಂದು ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಹಾಗೆಯೇ ಮಾದಣ್ಣನ ಹುಡ್ಕೊಂಡು ಹೋಗ್ತಾ ಇದ್ದಂಥ ದಿವ್ಯಾ ಸಡನ್ನಾಗಿ ಒಂದು ಆ್ಯಂಬುಲೆನ್ಸ್ ಬಂದಿದ್ದನ್ನ ನೋಡಿ ತುಂಬಾ ಗಾಬರಿಯಾಗಿ ಮಾದಣ್ಣನ ಹತ್ರ ನನ್ನ ಕೈ ಬಿಟ್ಟೋಗ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನೋಡು, ಆ ಆ್ಯಂಬುಲೆನ್ಸು ಎಷ್ಟು ಸ್ಪೀಡಾಗೋಯ್ತು ಅಂತ ಹೇಳ್ತಾ ಇರೋವಾಗ್ಲೇ ಅಲ್ಲೇ ಕೂತಿದ್ದಂಥ ಅಜ್ಜಿ ಏನೋ ಆ್ಯಂಬುಲೆನ್ಸಾ, ಇಲ್ಲಿ ಯಾವುದೋ ಹತ್ರ ಗಾಡಿ ಹೋಗ್ಲೇ ಇಲ್ಲಲ್ಲವಾ ಅಂತ ಹೇಳುತ್ತೆ. ಇದನ್ನ ಕೇಳಿಸ್ಕೊಂಡಂತ ದಿವ್ಯನ್ಗಂತೂ ಸಖತ್ ಶಾಕ್ ಆಗತ್ತೆ. ಅವತ್ತಿನ ದಿವಸ ರಾತ್ರಿನೇ ನವೀನ್ಗೆ ಶಿಪ್ನಲ್ಲಿ ಕೆಲಸ ಇದ್ದಿದ್ರಿಂದ ಮನೆಗೆ ಬರೋದಕ್ಕಾಗೋಲ್ಲ ಅಂತ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಹಾಗೇನೆ ಮೊಬೈಲ್ ನೋಡ್ತಾ ಇದ್ದಂಥ ದಿವ್ಯನ್ಗೆ ಅನು ವಾಯ್ಸ್ ನೋಟ್ ಕಳಿಸಿರ್ತಾರೆ. ಆ ಬೂತ್ ಬಂಗ್ಲೋ ನಿನ್ಗೆ ಅಷ್ಟಕ್ಕೊಂದು ಇಷ್ಟ ಆಯ್ತಾ, ಪದೇ ಪದೇ ಅದೇ ಫೋಟೋಸ್ನ ಸ್ಟೇಟಸ್ಸಿಗೆ ಹಾಕ್ತಾ ಇರ್ತೀಯ ಅಲ್ವಾ ಅಂತ. ಸ್ಟೇಟಸ್ನ ಚೆಕ್ ಮಾಡಿದಂಥ ದಿವ್ಯನ್ಗೂ ಕೂಡ ಮಾದಣ್ಣಂದೇ ಇದು ಕೆಲಸ ಅಂತ ಅನ್ಸುತ್ತೆ. ಅದೇ ಟೈಮಿಗೆ ಕರೆಕ್ಟಾಗಿ ಮಾದಣ್ಣನ್ಗೆ ಬಿಕ್ಲಿಕ್ಕೆ ಬಂದಿದ್ರಿಂದ ದಿವ್ಯಾ ನೀರ್ ತರಕ್ ಹೋದಾಗ ದಿವ್ಯನ್ ಮೊಬೈಲ್ಗೆ ಯಾವುದೋ ಫೋನ್ ಕಾಲ್ ಬರುತ್ತೆ. ಇದನ್ನ ಅಟೆಂಡ್ ಮಾಡಿದಂಥ ಮಾದಣ್ಣಗಂತೂ ಸಖತ್ ಭಯ ಆಗುತ್ತೆ. ಯಾಕೆ ಅಂತಂದ್ರೆ ಫೋನ್ ಕಾಲ್ನಲ್ಲಿ ತುಂಬಾನೇ ಸೌಂಡ್ಸ್ ಬರ್ತಾ ಇರುತ್ತೆ. ಆಗ್ಲೇ ಮಾದಣ್ಣ ಮೊಬೈಲ್ನ ಅಲ್ಲೇ ಬಿಸಾಕ್ ಹೋಗಿ ಮಲ್ಕೊಳ್ತಾರೆ. ದಿವ್ಯನು ಕೂಡ ಮೊಬೈಲ್ನ ಎತ್ತಿಟ್ಟು ಮಾದಣ್ಣನ ಪಕ್ಕ ಬಂದು ಮಲ್ಕೊಂಡಾಗ ಮೊಬೈಲ್ನಲ್ಲಿ ಮತ್ತೆ ತಾನಾಗೆ ಸ್ಕ್ರೀನ್ ಸೇವರು ಸ್ಟೇಟಸ್ ಎಲ್ಲದೂ ಕೂಡ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ದಿವ್ಯನ್ ಮೊಬೈಲ್ ಹ್ಯಾಂಗ್ ಆಗ್ತಾ ಇದ್ದಿದ್ರಿಂದ ಅದನ್ನ ತೋರಿಸ್ಕೊಂಡು ಬರ್ಲಿಕ್ಕೋಸ್ಕರ ಒಂದು ಮೊಬೈಲ್ ರಿಪೇರಿ ಹತ್ರ ಒಂದು ಆಟೋದಲ್ಲಿ ಬರ್ತಾಳೆ. ಆಟೋದಲ್ಲಿ ಒಂದು ಚಿಕ್ಕದಾಗಿರುವಂತ ಹೇರ್ ಡ್ರೈಯರ್ನ ಆಟೋದವರು ಇದು ನಿಂದ ಅಂತ ಕೇಳಿದ್ದಕ್ಕೆ ದಿವ್ಯಾ ಅದನ್ನ ತುಂಬಾ ವಿಚಿತ್ರವಾಗಿ ನೋಡಿ ನಂದೇ ಅಂತ ಹೇಳಿ ಅವಳ ಹತ್ರ ಇಟ್ಕೊಳ್ತಾಳೆ. ಮೊಬೈಲ್ ಶಾಪಿಗೆ ತಂದು ಮೊಬೈಲ್ ತೋರಿಸಿದಾಗ ಮೊಬೈಲ್ ನೋಡಿದ್ರೆ ಕರೆಕ್ಟ್ ಆಗೇ ಇರುತ್ತೆ. ಹಾಗೇನೆ ಮೊಬೈಲ್ ಶಾಪ್ ನಲ್ಲಿ ಇದ್ದಂತ ವ್ಯಕ್ತಿ ನಿಮ್ಮನ್ನೆಲ್ಲೋ ನೋಡ್ದಂಗೆ ಇದೆಯಲ್ವಾ ಅಂತ ಕೇಳೋವಾಗ ನಾನು ಇದೇ ಫಸ್ಟ್ ಈ ಊರಿಗೆ ಬಂದಿರೋದು ಅಂತ ಹೇಳಿ ತಾನು ಹೋಗ್ಬೇಕಾಗಿರೋಂಥ ಕ್ವಾರ್ಟರ್ಸ್ಗೆ ಹೋಗ್ಲಿಕ್ಕೆ ಸ್ಟ್ಯಾಂಡ್ ಎಲ್ಲಿದೆ ಅಂತ ಕೇಳಿದಾಗ ಅಡ್ರೆಸ್ ಹೇಳಿ ಕಳಿಸ್ತಾನೆ. ಸೊ ವಾಪಸ್ ತನ್ನ ಕ್ವಾರ್ಟರ್ಸ್ಗೆ ಹೋಗ್ತಾ ಇದ್ದಂತ ದಿವ್ಯಾ ಮಾರ್ಗ ಮಧ್ಯದಲ್ಲಿ ಒಂದು ಸಬ್ ರಿಜಿಸ್ಟರ್ ಆಫೀಸ್ ನೋಡ್ತಾರೆ. ಇದುವರೆಗೂ ಕೂಡ ಆ ಬಂಗ್ಲೋ ನೋಡಿದ್ರಿಂದ ಏನೇನೋ ನಡೀತಾ ಇದ್ದಿದ್ರಿಂದ ಆ ಬಂಗ್ಲೋ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ ಒಳಗಡೆ ಬಂದು ಕೇಳೋವಾಗ ಅಲ್ಲಿದ್ದಂತ ಹೆಂಗ್ಸು ಏನು ಆ ದೆವ್ವದ ಕೊಂಪೆ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದೀರಾ, ಏನು ಕೊಂಡ್ಕೊಳ್ಬೇಕು ಅಂತಿದ್ದೀರಾ, ಬ್ರೋಕರ ಅಂತ ಕೇಳಿದ್ದಕ್ಕೆ ದಿವ್ಯಾ ಬರೀ ಇನ್ಫಾರ್ಮೇಶನ್ಗೋಸ್ಕರ ಅಷ್ಟೇ ಅಂತ ಹೇಳ್ತಾರೆ. ಇದರಿಂದ ಆ ಆಫೀಸರ್ ಇನ್ನೆರಡು ದಿವಸ ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಸರಿ ಅನ್ಕೊಂಡಂತ ದಿವ್ಯಾ ಆಟೋದೊಳಗೆ ಕೂತ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಹೋಗ್ತಾ ಇರುವಾಗ ದಿವ್ಯನ್ ಅಕ್ಕಪಕ್ಕ ಎರಡು ಸೈಡು ಕೂಡ ಮಿರರ್ನಲ್ಲಿ ಮಾದಣ್ಣ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ದಿವ್ಯಾ ಏನಿದು ನನ್ನ ಮಗ ಕಾಣಿಸ್ತಾ ಇದ್ದಾನಲ್ಲ ಅಂತ ನೋಡೋವಾಗ ಮಾದಣ್ಣನ ಮುಖದ ಸುತ್ತ ತುಂಬಾನೇ ಬ್ಲಡ್ ಇರುತ್ತೆ. ಇದನ್ನ ನೋಡಿದಂತ ದಿವ್ಯಾ ತುಂಬಾ ಗಾಬರಿಯಿಂದ ಕಿರ್ಚ್ಕೊಳ್ಳೋವಾಗ ಆಟೋದವನು ಕೂಡ ಕಾನ್ಸಂಟ್ರೇಷನ್ ಕಳ್ಕೊಂಡಿದ್ರಿಂದ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ದಿವ್ಯಾ ಹಾಸ್ಪಿಟಲೈಸ್ ಆಗ್ತಾರೆ. ಹಾಸ್ಪಿಟಲ್ ಇದ್ದಂತ ದಿವ್ಯನ್ಗೆ ಎಚ್ಚರ ಆಗತ್ತೆ. ಅಲ್ಲೇನೆ ನವೀನ್ ಹಾಗೆ ಮಾದಣ್ಣ ಕೂಡ ಇರ್ತಾರೆ. ಆದ್ರೆ ದಿವ್ಯಾ ಯಾರನ್ನೂ ಕೂಡ ರೆಕಾಗ್ನೈಸ್ ಮಾಡೋದಿಲ್ಲ. ಆಗ್ಲೇನೆ ನವೀನನ್ನ ಕರೆದಂತ ಡಾಕ್ಟರ್ ಸದ್ಯಕ್ಕೆ ದಿವ್ಯನ್ಗೆ ಮೆಮೊರಿ ಲಾಸ್ ಆಗಿರೋದ್ರಿಂದ ಒಬ್ಬ ಸೈಕಿಯಾಟ್ರಿಸ್ಟ್ ನಾವು ಕಳಿಸ್ಕೊಡ್ತೀವಿ, ಟ್ರೀಟ್ಮೆಂಟ್ ತಗೊಂಡ್ರೆ ದಿವ್ಯಾ ಆದಷ್ಟು ಬೇಗ ನಾರ್ಮಲ್ ಆಗ್ತಾರೆ ಅಂತ ಹೇಳ್ತಾರೆ. ಸರಿ ಅನ್ಕೊಂಡಂತ ನವೀನ್ ಹಾಗೆ ಮಾದಣ್ಣ ಇಬ್ರು ಕೂಡ ನಾವಿಬ್ರು ಇಲ್ಲೇ ಇದ್ರೆ ನಿನಗೆ ಡಿಸ್ಟರ್ಬ್ ಆಗುವಂತ ಚಾನ್ಸಸ್ ಇರುತ್ತೆ, ಆದಷ್ಟು ನೀನು ರೆಸ್ಟ್ ಮಾಡು ಅಂತ ಹೇಳಿ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಸೈಕಿಯಾಟ್ರಿಸ್ಟ್ ದಿವ್ಯನ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಬರ್ತಾರೆ. ಹಾಗೆ ದಿವ್ಯಾ ಊಟ ಮಾಡ್ತಿದ್ದ ನೋಡಿದಂಥ ಸೈಕಿಯಾಟ್ರಿಸ್ಟ್ ಅಲ್ಲಿಂದ ಹೊರಡೋವಾಗ
ನಾನು ಊಟ ಮಾಡೋವಾಗ ನನಗೆ ಕಂಪ್ನಿ ಬೇಕು ಅಂತ ಹೇಳಿದ್ರಿಂದ ಅಲ್ಲೇ ಉಳ್ಕೊಳ್ತಾರೆ ಡಾಕ್ಟರ್. ಹಾಗೆಯೇ ದಿವ್ಯನ ಹತ್ರ ದರ್ಶಿನಿ ಅಂತ ಮಾತಾಡಿದ್ದನ್ನು ಕೇಳಿಸ್ಕೊಂಡಂಥ ದಿವ್ಯಾ ನನ್ನ ಹೆಸರು ದಿವ್ಯಾ ನವೀನ್ ಅಂತ ಹೇಳ್ಕೊಳ್ತಾರೆ. ಹಾಗೆ ಡಾಕ್ಟರ್ ನಿಮಗೆ ಪಾಸ್ಟ್ ಯಾವುದೂ ಕೂಡ ನೆನಪಿಲ್ವಾ, ನಿಮ್ಗೆ ಯಾರಾದರೂ ಸಿಬ್ಲಿಂಗ್ಸ್ ಯಾರಾದರೂ ಇದ್ರ ಅಂತ ಕೇಳೋವಾಗ ದಿವ್ಯಾ ನನಗೆ ಅದೇನೂ ನೆನಪಿಲ್ಲ ಅಂತ ಹೇಳಿ ಬಿಕ್ಳಿಸೋದಕ್ಕೆ ಸ್ಟಾರ್ಟ್ ಮಾಡಿ ನೀರು ಕುಡಿತಾರೆ. ಆಗಲೇ ಡಾಕ್ಟರ್ ಅವಳು ಕುಡಿದಂಥ ನೀರನ್ನ ಬಾಯೋರಿಸ್ಲಿಕ್ಕೆ ಹೋದಾಗ ದಿವ್ಯಾ ಅವನನ್ನು ವಿಚಿತ್ರವಾಗಿ ನೋಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನವೀನ್ ಮಾದಣ್ಣನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋವಾಗ ಅದೇ ಬಂಗ್ಲೋ ಎದುರುಗಡೆ ಹೋಗೋವಾಗ ನವೀನ್ ಕೇಳ್ತಾರೆ, ಇದೇ ಬಂಗ್ಲೋ ಅಲ್ವಾ ನಿಮ್ಮಮ್ಮ ಹಾಗೆ ನೀನು ಡೈಲಿ ಆಟ ಆಡ್ತಾ ಇದ್ದಿದ್ದು ಅಂತ ಕೇಳಿದ್ದಕ್ಕೆ ಮಾದಣ್ಣ ನಾನಲ್ಲ ನಮ್ಮಮ್ಮ ಮಾತ್ರ ಅಂತ ಹೇಳ್ತಾರೆ. ಹಾಗೆ ಅವತ್ತಿನ ದಿವಸನೇ ಸ್ಕೂಲಲ್ಲಿಗೆ ರಜಾ ಅಂತ ಗೊತ್ತಾಗುತ್ತೆ. ಅಲ್ಲೇ ಇದ್ದಂಥ ಅಜ್ಜಿ ಹತ್ರ ಆ ಬಂಗ್ಲೋ ಬಗ್ಗೆ ವಿಚಾರಿಸಿದಾಗ ಆ ಬಂಗ್ಲೋ ರಾಮಚಂದ್ರಯ್ಯ ಅನ್ನೋರಿಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ಸರಿ ಅಂದ್ಕೊಂಡಂಥ ನವೀನ್ ರಾಮಚಂದ್ರಯ್ಯ ಹತ್ರ ಬಂದು ವಿಚಾರಿಸೋವಾಗ ಅದು ದೆವ್ವದ ಬಂಗ್ಲೆ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಕೊಡೋದಕ್ಕೆ ನಿರಾಕರಿಸ್ತಾರೆ. ನವೀನ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ನನ್ನ ಹೆಂಡತಿಗೆ ಆ ಬಂಗ್ಲೋ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ರಾಮಚಂದ್ರಯ್ಯ ಕೊಡೋದಕ್ಕೆ ಒಪ್ಕೊಳ್ತಾರೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ದಿವ್ಯನಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಂತ ಬಂದಂಥ ಸೈಕಿಯಾಟ್ರಿಸ್ಟ್ ಡಾಕ್ಟರು ಮತ್ತೆ ದಿವ್ಯನ ದರ್ಶಿನಿ ಅಂತಲೇ ಕರೀತಾರೆ. ಆದರೆ ದಿವ್ಯಾ ಮಾತ್ರ ಡಾಕ್ಟರ್ ನನ್ನ ಹೆಸರು ದಿವ್ಯಾ ಅಂತ ಹೇಳ್ಕೊಳ್ತಾರೆ. ಹಾಗೆಯೇ ಡಾಕ್ಟರ್ ಹಾಗೆಯೇ ದಿವ್ಯಾ ಇಬ್ಬರು ಕೂಡ ಮಾತಾಡೋವಾಗ ದಿವ್ಯನ್ಗೆ ಸ್ವಲ್ಪ ಮೆಮೊರಿ ಬಂದಿರೋವಂಥ ವಿಷಯ ಗೊತ್ತಾಗುತ್ತೆ. ಯಾಕೆ ಅಂತಂದರೆ 2 ಡೇಸ್ ಮುಂಚೆ ಆಟೋದಲ್ಲಿ ದಿವ್ಯಾ ಒಂದು ಚೂಪಾಗಿರೋವಂಥ ಹೇರ್ ಡ್ರೈಯರ್ ಆಟೋದವನ ಹತ್ರ ಇಸ್ಕೊಂಡಿರ್ತಾರೆ. ಅದೆಲ್ಲದನ್ನೂ ಕೂಡ ಇವಾಗ ಡಾಕ್ಟರ್ ಹತ್ರ ಹೇಳ್ಕೊಳ್ಳೋವಾಗ ಡಾಕ್ಟರ್ ನಿಮ್ಮ ಮೆಮೊರಿ ಇವಾಗ ಕಮ್ಬ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ದಿವ್ಯಾ ತುಂಬ ಖುಷಿಯಿಂದ ಕಣ್ಣೀರು ಹಾಕ್ತಾ ಇದ್ದದನ್ನು ನೋಡಿದಂಥ ಡಾಕ್ಟರ್ ಕಣ್ಣೀರು ಒರೆಸೋದಕ್ಕೆ ಹೋದಾಗ ದಿವ್ಯಾ ಡಾಕ್ಟರ್ನ ವಿಚಿತ್ರವಾಗಿ ನೋಡ್ತಾಳೆ. ಹಾಗೆಯೇ ಡಾಕ್ಟರ್ ದಿವ್ಯಾ ನವೀನೇ ಅಲ್ವಾ ನನ್ನ ಹಸ್ಬೆಂಡ್ ಅಂತ ಕೇಳಿದ್ದಕ್ಕೆ ಡಾಕ್ಟರ್ ಹೌದು ಅಂತ ಹೇಳ್ತಾರೆ. ಅವತ್ತಿನ ದಿವಸನೇ ನವೀನ್ ಹಾಗೆ ಮಾದಣ್ಣ ಇಬ್ಬರು ಕೂಡ ದಿವ್ಯನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ದಿವ್ಯನ್ಗೋಸ್ಕರ ತುಂಬ ಸರ್ಪ್ರೈಸ್ ಆಗಿ ತೊಗೊಂಡಿರೋಂಥ ಆ ವಲಾರಿ ಬಂಗ್ಲೋಗೆ ಕರ್ಕೊಂಡು ಹೋಗ್ತಾರೆ. ದಿವ್ಯನ್ಗೂ ಕೂಡ ಆ ಬಂಗ್ಲೋನ ನೋಡಿ ತುಂಬಾ ಖುಷಿ ಆಗುತ್ತೆ. ಆ ಬಂಗ್ಲೋನಲ್ಲಿ ಒಂದು ಫೋಟೋ ನೋಡಿ ನಮಗೆಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಇಷ್ಟು ದಿವಸದಿಂದ ಮಾದಣ್ಣನ ಸ್ಕೂಲ್ ಹತ್ರ ಕಾಣಿಸ್ತಾ ಇದ್ದಂಥ ಅಜ್ಜಿ ಫೋಟೋ ಅಲ್ಲಿರುತ್ತೆ. ಆಲ್ರೆಡಿ ಆ ಅಜ್ಜಿ ಸತ್ತೋಗಿರ್ತಾರೆ. ಇದನ್ನು ನೋಡಿದಂಥ ದಿವ್ಯನ್ಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ದಿವ್ಯಾ ಹಾಗೆ ನವೀನ್ ಇಬ್ಬರು ಸೇರಿಕೊಂಡು ಮನೆಯನ್ನೆಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾರೆ. ಹಾಗೆ ದಿವ್ಯನ್ಗೆ ಆ ಮನೆಯಲ್ಲೂ ಕೂಡ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಾ ಇರೋದು ಅನುಭವ ಆಗ್ತಿದ್ರು ಕೂಡ ದಿವ್ಯಾ ಯಾವುದನ್ನು ಕೂಡ ನವೀನ್ ಹತ್ರ ಡಿಸ್ಕಸ್ ಮಾಡಿರೋದಿಲ್ಲ. ನೆಕ್ಸ್ಟ್ ಡೇ ಈವ್ನಿಂಗ್ ಮಾರ್ಕೆಟಿಗೆ ಬಂದಂಥ ದಿವ್ಯಾ ಮಾರ್ಕೆಟ್ ತುಂಬಾ ಜಿಗಿ ಅಂತ ಇದ್ದಿದ್ದನ್ನು ನೋಡಿ ಏನು ವಿಶೇಷ ಅಂತ ಕೇಳಿದ್ದಕ್ಕೆ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ನಡೆಯುತ್ತೆ. ನೀವು ಕೂಡ ಸತ್ತಿರೋ ಅಂಥ ಹಿರಿಯ ವ್ಯಕ್ತಿಗಳಿಗೆ ಆ ಪೂಜೆ ಮಾಡಿದ್ರೆ ನಾವೇನೇ ತಪ್ಪು ಮಾಡಿದ್ರೂ ಕೂಡ ಅವು ನಮ್ಮನ್ನು ಕ್ಷಮಿಸ್ತವೆ ಅಂತ ಹೇಳಿದ್ದಕ್ಕೆ ದಿವ್ಯಾ ನಾನು ಆ ರೀತಿ ಯಾವುದೇ ತಪ್ಪು ಕೂಡ ಮಾಡಿಲ್ಲ ಅಂತ ಹೇಳ್ಕೊಳ್ತಾರೆ. ಹಾಗೆಯೇ ದಿವ್ಯಾ ವಾಪಸ್ ಬರೋವಾಗ ಒಂದು ಡಾಲ್ ತೊಗೊಂಡಂಥ ದಿವ್ಯಾ ಅದನ್ನು ನ್ಯೂಸ್ ಪೇಪರ್ನಲ್ಲಿ ಕಟ್ಟಿರ್ತಾರೆ. ಆ ನ್ಯೂಸ್ ಪೇಪರ್ನಲ್ಲಿ ಫ್ಯಾಮಿಲಿ ಮೆಂಬರ್ಸ್ನೇ ಸಾಯಿಸಿದಂಥ ಮಗಳು ಅಂತ ಇರುತ್ತೆ. ಇದನ್ನು ನೋಡಿದಂಥ ದಿವ್ಯನಿಗೆ ತುಂಬಾ ಗಾಬರಿಯಾಗಿ ನೋಡ್ತಾ ಇರೋವಾಗಲೇ ಡಾಕ್ಟರ್ ದಿವ್ಯನಿಗೆ ಫೋನ್ ಮಾಡಿ ಇವತ್ತು ನಿಮಗೆ ಅಪಾಯಿಂಟ್ಮೆಂಟ್ ಇತ್ತಲ್ವಾ ಅಂತ ತಿಳಿಸ್ತಾರೆ. ಸೊ ಅದೇ ಮಾರ್ಕೆಟ್ನಲ್ಲಿ ದಿವ್ಯಾ ಡಾಕ್ಟರ್ನ ಅಬ್ಸರ್ವ್ ಮಾಡಿ ಇವಾಗ ನೀವು ಎಲ್ಲಿದ್ದೀರಾ ಅಂತ ಕೇಳಿದ್ದಕ್ಕೆ ಡಾಕ್ಟರ್ ಕ್ಲಿನಿಕಲ್ಲಿ ಇರೋದಾಗಿ ಸುಳ್ಳು ಹೇಳ್ತಾರೆ. ಇದೆಲ್ಲದನ್ನು ಕೂಡ ನೋಡಿದಂಥ ದಿವ್ಯಾ ತನ್ನ ಸುತ್ತ ಏನು ನಡೀತಾ ಇದೆ ಅಂತ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ದಿವ್ಯನ್ಗೊಂದು ರೀತಿ ಚಿಕ್ಕ ವಯಸ್ಸಿನಲ್ಲಿ ನಡೆದಿದ್ದು ಮೆಮೊರಿ ಬರ್ತಾ ಇರತ್ತೆ. ಆಗ್ಲೇ ನವೀನ್ನ ನೋಡಿದಂಥ ದಿವ್ಯಾ ನಾವು ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ದೇ ಏನಾದರೂ ಮಾಡಿದಂಥ ಪಾಪಕ್ಕೆ ಕ್ಷಮೆ ಅನ್ನೋದೇ ಇಲ್ವಾ, ಆ ಪಾಪ ಈಗಲೂ ಕೂಡ ನಮ್ಮನ್ನು ಕಾಡ್ತಾ ಇರತ್ತಾ ಅಂತ ಕೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ನವೀನ್ ಉಡಾಫೆಯಿಂದ ಕೊಟ್ಟಂಥ ಉತ್ತರ ನೋಡಿ ದಿವ್ಯನಿಗೆ ಕೋಪ ಬರುತ್ತೆ. ಹಾಗೆಯೇ ಅವತ್ತಿನ ದಿವಸನೇ ಮಾದಣ್ಣ ದಿವ್ಯನ ಹತ್ರ ನಮ್ಮ ಸ್ಕೂಲ್ನಲ್ಲಿ ಎಕ್ಸ್ಟ್ರಕ್ಷನ್ಗೆ ಹೋಗೋದಿದೆ, ನಾನು ಕೂಡ ಹೆಸರು ಕೊಡ್ತೀನಿ ಅಂತ ಹೇಳಿದ್ರಿಂದ ದಿವ್ಯನ್ಗೂ ಕೂಡ ಮಾದಣ್ಣನ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಮನೆ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಮಾದಣ್ಣನ ಟ್ರಿಪ್ ಕಳಿಸೋದಕ್ಕೆ ದಿವ್ಯಾ ಸರಿ ಅಂತ ಒಪ್ಕೊಳ್ತಾಳೆ. ಹಾಗೆಯೇ ರಿಜಿಸ್ಟ್ರ್ ಆಫೀಸ್ನಲ್ಲಿರೋ ಅಂಥ ಹೆಂಗಸಿಗೆ ಫೋನ್ ಮಾಡಿದಂಥ ದಿವ್ಯಾ ಆದಷ್ಟು ಬೇಗ ಈ ಮನೆ ಬಗ್ಗೆ ಇರೋವಂಥ ಹಿಸ್ಟ್ರಿನ ನನಗೆ ತೆಕ್ಕೊಡಿ ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ಆ ಆಫೀಸರ್ ಕೂಡ ದಿವ್ಯನ್ಗೆ ಕೊಡ್ತಾರೆ. ಸೊ ಅದೆಲ್ಲದನ್ನು ಕೂಡ ಆನ್ಲೈನ್ನಲ್ಲಿ ಚೆಕ್ ಮಾಡಿದಂಥ ದಿವ್ಯನ್ಗೆ ಒಂದು ಶಾಕಿಂಗ್ ವಿಷಯನೇ ರಿವೀಲ್ ಆಗುತ್ತೆ. ವಳರಿ ಹೌಸ್ನ ನಿಜವಾದ ಓನರ್ ರಾಮಚಂದ್ರಯ್ಯ ಅಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆ ಅದರ ನಿಜವಾದ ಓನರ್ ದಿವ್ಯ ದರ್ಶಿನಿ ಅನ್ನೋ ವಿಷಯನೂ ಕೂಡ ಇವಾಗ ದಿವ್ಯನಿಗೆ ಗೊತ್ತಾಗುತ್ತೆ. ಹಾಗೆಯೇ ದಿವ್ಯನ ಗಾರ್ಡಿಯನ್ ಆಗಿರುವಂಥ ರಾಜಾರಾಮ್ ಅವರ ಮಗಳೇ ದಿವ್ಯ ದರ್ಶಿನಿ ಅಂತ. ದಿವ್ಯಾ ಇದನ್ನೆಲ್ಲ ಯೋಚನೆ ಮಾಡಿ ನನ್ನ ಹೆಸರು ಕೂಡ ಆರ್ ದಿವ್ಯಾ ಅಂತ ಇತ್ತು. ನಮಗೇನಾದರೂ ಕನ್ಫ್ಯೂಷನ್ ಆಗೋದಾದರೆ ನೀನು ಯಾವುದಕ್ಕೂ ಕೂಡ ಒಂದ್ಸಲ ಹಾಸ್ಟೆಲಲ್ಲಿರುವಂಥ ಸಿಸ್ಟರಿಗೆ ಫೋನ್ ಮಾಡಿ ವಿಚಾರಿಸು ಅಂತ ಹೇಳ್ತಾರೆ. ಸರಿ ಅಂದ್ಕೊಂಡಂಥ ನವೀನ್ ಫೋನ್ ಮಾಡಿ ವಿಚಾರಿಸಿದ್ರೆ ದಿವ್ಯನಿಗೆ ಆಕ್ಸಿಡೆಂಟ್ ಆಗಿದ್ದ ದಿವಸನೇ ಸಿಸ್ಟರ್ ಸೂಸೈಡ್ ಮಾಡಿಕೊಂಡ್ರು ಅನ್ನೋ ವಿಷಯ ಗೊತ್ತಾಗುತ್ತೆ. ಬೇರೆ ದಾರಿ ಇಲ್ದೇ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ರುದ್ರಾ ಕೂಡ ದಿವ್ಯನ ದರ್ಶಿನಿ ಅಂತ ಕರೆದಿದ್ರಿಂದ ಹಾಸ್ಪಿಟಲಿಗೆ ಫೋನ್ ಮಾಡಿ ವಿಚಾರಿಸಿದ್ರೆ ಯಾವುದಾದ್ರೂ
ವಿಷಯ ಗೊತ್ತಾಗ್ಬೋದು ಅಂತ ಅಂದ್ಕೊಂಡು ಹಾಸ್ಪಿಟಲಿಗೆ ಫೋನ್ ಮಾಡಿದ್ರೆ ಅಲ್ಲಿರೋಂಥ ರಿಸೆಪ್ಷನಿಸ್ಟು ನಮ್ಮಲ್ಲಿ ಸೈಕಿಯಾಟ್ರಿಸ್ಟ್ ಡಿಪಾರ್ಟ್ಮೆಂಟೇ ಇಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ನವೀನ್ ಹಾಗೇನೆ ದಿವ್ಯಾ ಇಬ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಅಷ್ಟರೊಳಗಾಗ್ಲೇ ಮನೇಲಿರುವಂಥ ಲೈಟ್ಸ್ ಎಲ್ಲೋದು ಕೂಡ ಫ್ಲಿಕ್ಕರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೇನೆ ಕರೆಂಟ್ ಕೂಡ ಆಫ್ ಆಗುತ್ತೆ. ಇವರಿಬ್ರಿಗೂ ಏನು ಮಾಡಬೇಕು ಅಂತ ಯೋಚಿಸ್ತಾ ಇರೋವಾಗ್ಲೇ ನವೀನ್ ನಾವು ಎಲ್ಲಿ ಹೋಗಿ ವಿಚಾರಿಸಿದ್ರೆ ನಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೋ ಅವ್ರ ಹತ್ರನೇ ಹೋಗಿ ವಿಚಾರಿಸೋಣ ಅಂತ ಹೇಳ್ತಾ ಇದ್ದಂಗೆ ಬಂಗ್ಲೋನಲ್ಲಿ ಹೋದಂಥ ಕರೆಂಟ್ ಕಂಪ್ಲೀಟ್ ಆಗಿ ಆನ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ದಿವ್ಯಾ ಹಾಗೆ ನವೀನ್ ಇಬ್ರು ಕೂಡ ರಾಮಚಂದ್ರಯ್ಯನ ಮನೆಗೆ ವಿಚಾರಿಸೋದಕ್ಕೋಸ್ಕರ ಬರ್ತಾರೆ. ಆದರೆ ರಾಮಚಂದ್ರಯ್ಯ ದಿವ್ಯಾನ ನೋಡಿ ಫುಲ್ ಶಾಕ್ ಆಗಿ ಅಮ್ಮನ ಥರನೇ ಇರೋವಂಥ ಮಗಳು ಅಂತಂದರೆ ಅದು ನೀನು ಒಬ್ಬಳೇ ಅನಿಸುತ್ತೆ ಈ ಪ್ರಪಂಚದಲ್ಲಿ. ನಾನು ಅನ್ಕೊಳ್ತಾ ಇದ್ದೆ ಇಡೀ ಅಂಥ ದೊಡ್ಡ ಬಂಗ್ಲೋನಲ್ಲಿ ಉಳ್ಕೊಳ್ಳೋ ಅಂಥ ತಾಕತ್ತು ಯಾರಿಗಿದೆ ಅಂತ ಯೋಚಿಸ್ತಾ ಇರೋವಾಗಲೇ ನನಗೆ ಗೊತ್ತಾಗಿದ್ದು ಅದೇ ರಕ್ತ ಅಲ್ವಾ ನಿಂದೂ, ಅದಕ್ಕೋಸ್ಕರ ನೀನು ನೋಡಲಿಕ್ಕೆ ನಮ್ಮ ಅತ್ತಿಗೆ ಥರನೇ ಇದೆಯಾ ಅಂತ ಹೇಳ್ತಾರೆ. ಆಗ್ಲೇ ನಮಗೆ ಗೊತ್ತಾಗೋದು ರಾಮಚಂದ್ರಯ್ಯ ಬೇರೆ ಯಾರು ಅಲ್ಲ, ದಿವ್ಯನ್ಗೆ ಚಿಕ್ಕಪ್ಪ ಆಗಬೇಕು ಅಂತ. ಸೊ ದಿವ್ಯನ್ ಲೈಫ್ನಲ್ಲಿ ಏನು ನಡೆದಿದೆ ಅನ್ನೋದನ್ನ ನಮಗಿಲ್ಲಿ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ದಿವ್ಯಾ ನಮ್ಮ ಮೆಂಟಲಿ ಫಿಸಿಕಲಿ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಪ್ರೆಗ್ನೆಂಟ್ ಆಗಿದ್ರು ಕೂಡ ಒಬ್ಬ ವ್ಯಕ್ತಿಯ ವಿರುದ್ಧ ಸೆಣಸಾಡಿ ಗೆಲ್ಲೋ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ದಿವ್ಯ ನಮ್ಮ ಬಾಲಾಂಬಿಕಾ. ಹಾಗೆ ದಿವ್ಯನ್ ತಂದೆ ರಾಜಾರಾಮ್ ಬಗ್ಗೆ ಹೇಳಬೇಕು ಅಂತಂದರೆ ರಬ್ಬರ್ ಪ್ಲಾಂಟೇಶನ್ ಇರುತ್ತೆ. ಸೊ ಅವ್ರ ಮನೆಯಲ್ಲಿರೋದಕ್ಕಿಂತ ಜಾಸ್ತಿ ಬಿಸ್ನೆಸ್ಗೋಸ್ಕರ ಹೊರ್ಗಡೆನೇ ಇರ್ತಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ದಿವ್ಯನ್ ಚಿಕ್ಕಪ್ಪ ದಿವ್ಯನ ಬಾಲ್ಯ ಹೇಗಿತ್ತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ದಿವ್ಯಾ ನಮ್ಮ ಅಪ್ಪ ಅಮ್ಮನಿಗೆ ಏನಾಯಿತು ಅಂತ ಕೇಳಿದ್ದಕ್ಕೆ ದಿವ್ಯನ್ ಚಿಕ್ಕಪ್ಪ ಅದು ಗೊತ್ತಿರೋ ಅಂಥ ವ್ಯಕ್ತಿ ನೀನು ಮಾತ್ರ, ನೀನೇ ಹೇಳಬೇಕು ಅವತ್ತಿನ ದಿವಸ ಏನಾಯಿತು ಅನ್ನೋದನ್ನ ಅಂತ ಹೇಳಿದ್ದಕ್ಕೆ ದಿವ್ಯಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಈಗ ದಿವ್ಯನ್ ಚಿಕ್ಕಪ್ಪ ಬಳ್ಳಾರಿ ಮನೆಯ ಅಷ್ಟು ಡಾಕ್ಯುಮೆಂಟ್ಸ್ನ ಕೂಡ ದಿವ್ಯನ್ ಹಸ್ಬೆಂಡ್ ಕೈಲಿ ಕೊಡ್ತಾರೆ. ವಾಪಸ್ ಬರೋವಾಗ ದಿವ್ಯನ್ ಹಸ್ಬೆಂಡ್ ಅವ್ರ ಚಿಕ್ಕಪ್ಪ ಹೇಳ್ದಂಥ ಮಾತನ್ನೇ ನೆನಪಿಸ್ಕೊಳ್ತಾ ಇರ್ತಾರೆ. ಅಷ್ಟು ಒಳ್ಳೆ ಹುಡುಗಿಗೆ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೋರ್ಟ್ನಿಂದ ದಿವ್ಯನಿಗೆ ಮಾನಸಿಕ ಚಿಕಿತ್ಸೆಯ ಅಗತ್ಯತೆ ಇದೆ ಅಂತ ಹೇಳಿ ಅವಳನ್ನ ನನಗೆ ಕೊಡಲಿಲ್ಲ, ನೀನು ಸ್ವಲ್ಪ ಜಾಗರೂಕತೆಯಿಂದ ಇರು ಅಂತ ಹೇಳಿ ಕಳಿಸ್ತಾರೆ. ಆದರೆ ದಿವ್ಯನಿಗೆ ಮಾತ್ರ ಆ ಮನೆ ಮೇಲೆ ಯಾವುದೇ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ. ಹಾಗೆಯೇ ನಾವು ಇವಾಗ ಈ ಮನೆಯಲ್ಲಿ ಇರೋದು ಬೇಡ, ಆದಷ್ಟು ಬೇಗ ವಾಪಸ್ ಕ್ವಾರ್ಟರ್ಸ್ಗೆ ಹೋಗೋಣ. ನಮ್ಮಪ್ಪ ಅಮ್ಮ ಹೇಗೆ ಸತ್ತೋದ್ರು ಅಂತ ಗೊತ್ತಿಲ್ಲ, ಆ ವಿಷಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನಗೆ ಇಂಟ್ರೆಸ್ಟು ಕೂಡ ಇಲ್ಲ ಅಂತ ಹೇಳ್ತಾ ಇರೋವಾಗಲೇ ಮಾದಣ್ಣ ಫೋನ್ ಮಾಡಿ ಊರಿಗೆ ಬರ್ತಾ ಇರೋದಾಗಿ ತಿಳಿಸಿ ಸದ್ಯಕ್ಕೆ ಕೇಕ್ ಮಾಡು ಅಂತ ಹೇಳಿದ್ರಿಂದ ಅವತ್ತಿನ ದಿವಸ ಸಂಜೆ ದಿವ್ಯಾ ಕೇಕ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾರೆ. ಹಾಗೇನೆ ಈ ಕಡೆ ಮಾದಣ್ಣನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಅಂತ ನವೀನ್ ಬಂದಾಗ ಮಾದಣ್ಣ ಒಂದು ಹಾಡು ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡಂತ ನವೀನ್ ಈ ಹಾಡು ಯಾವುದು ಹೊಸ ಫಿಲ್ಮ್ದ ಅಂತ ಕೇಳಿದ್ದಕ್ಕೆ ಮಾದಣ್ಣ ಇಲ್ಲ ನಮ್ಮನೆಯಲ್ಲೇ ಈ ಸಾಂಗ್ ಕೇಳಿಸ್ತಾ ಇರತ್ತೆ, ನೀವು ಕೇಳಿಸ್ಕೊಂಡಿಲ್ವಾ ಅಂತ ಕೇಳ್ತಾನೆ. ಹಾಗೇನೆ ಮಾದಣ್ಣನ ಕೈಲಿದ್ದಂಥ ಒಂದು ಕತ್ತಿನ ನೋಡಿದಂಥ ನವೀನ್ ಅದನ್ನ ಅವನ ಹತ್ರನೇ ಇಟ್ಕೊಳ್ತಾನೆ. ಈ ಕಡೆ ದಿವ್ಯಾ ಮನೆಯಿಂದ ಹೋಗ್ಲಿಕ್ಕೋಸ್ಕರ ಪ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟರೊಳಗಾಗ್ಲೇ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿವ್ಯನ್ಗೂ ಕೂಡ ತುಂಬಾನೇ ಸ್ಟ್ರೆಸ್ ಆಗ್ತಾ ಇರುತ್ತೆ. ಮನೆಗೆ ಬಂದಂತ ಮಾದಣ್ಣ ಸೇಮ್ ಸಾಂಗ್ನ ಹೇಳಬೇಕಾದ್ರೆ ಇದನ್ನ ಕೇಳಿಸ್ಕೊಂಡಂತ ದಿವ್ಯಾ ಈ ಸಾಂಗ್ನ ಎಲ್ಲಿ ಕೇಳಿಸ್ಕೊಂಡೆ ಅಂತ ಹೇಳಿ ಆ ಚೂಪಾಗಿರೋಂಥ ಹೇರ್ ಡ್ರೈಯರ್ ಇಂದ ಮಾದಣ್ಣನ ಚುಚ್ಚೋದಕ್ಕೆ ಅಂತ ಹೋಗ್ತಾ ಇರೋವಾಗ್ಲೇನೆ ನೋಡಿದಂಥ ನವೀನ್ ಅದನ್ನ ತಡೆದು ದಿವ್ಯನಿಗೆ ಬಾರಿಸಿದ್ರಿಂದ ಕಾನ್ಸಂಟ್ರೇಷನ್ಗೆ ಬಂದಂಥ ದಿವ್ಯಾ ಈ ಮನೆಯಲ್ಲಿ ಏನೋ ನಡೀತಾ ಇದೆ, ಆದಷ್ಟು ಬೇಗ ನಾವು ಈ ಮನೆಯಿಂದ ಹೋಗೋಣ ಅಂತ ಹೇಳ್ತಾಳೆ. ಸರಿ ಅನ್ಕೊಂಡಂಥ ನವೀನ್ ಮಾದಣ್ಣನ ಹುಡ್ಕೋದಕ್ಕೆ ಅಂತ ಹೋದಾಗ ಮಾದಣ್ಣನಿಗೆ ಒಂದು ರೀತಿ ಪಿಟ್ಸ್ ಬಂದಂಗೆ ಆಗಿರುತ್ತೆ. ಇದನ್ನು ನೋಡಿದಂಥ ನವೀನಿಗೆ ತುಂಬಾ ಶಾಕ್ ಆಗಿ ಆಗ್ಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಮಾದಣ್ಣನ ಕರ್ಕೊಂಡು ನವೀನ್ ಆಚೆ ಬರ್ತಾರೆ. ಆದರೆ ಆ ಮನೆ ದಿವ್ಯನ ಮನೆಯಿಂದ ಆಚೆ ಬರೋದಕ್ಕೆ ಬಿಡೋದೇ ಇಲ್ಲ. ಸೊ ಇದರಿಂದ ದಿವ್ಯಾ ಆದಷ್ಟು ಬೇಗ ಮಾದಣ್ಣನ ಆಸ್ಪತ್ರೆಗೆ ಸೇರಿಸು ಅಂತ ಹೇಳ್ತಾರೆ. ಹಾಗೆಯೇ ಮನೇಲಿದ್ದಂಥ ದಿವ್ಯಾ ನಿಮ್ಮ 3 ಜನನ ನಾನೇ ಕೊಂದೆ ಅನಿಸುತ್ತೆ, ಅವತ್ತಿನ ದಿವಸ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಅಳ್ತಾ ಇರೋವಾಗ್ಲೇ ದಿವ್ಯನ ಹತ್ರ ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿದಂಥ ರಿಂಗ್ ಬಂದು ಬೀಳುತ್ತೆ. ಹಾಗೆಯೇ ನಮಗಿಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಇನ್ಸಿಡೆಂಟ್ ನಡೆಯೋ ದಿವಸ ದಿವ್ಯಾ ದೊಡ್ಡೋಳಾಗಿ ಆಲ್ರೆಡಿ 12 ಡೇಸ್ ಆಗಿರೋದ್ರಿಂದ ದಿವ್ಯನ್ ಇನ್ನೂ ಕೂಡ ಒಂದು ಮಂಟಪದ ಥರ ಕಟ್ಟಿ ಇಟ್ಟಿರ್ತಾರೆ. ಹಾಗೆಯೇ ರಿಲೇಟಿವ್ಸ್ ಮನೇಲಿ ಫಂಕ್ಷನ್ ಇದ್ದಿದ್ದರಿಂದ ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿದಂಥ ದಿವ್ಯನ್ ಪೇರೆಂಟ್ಸು ನೀನು ಸೇಫ್ ಆಗಿರು ಅಂತ ಹೇಳಿ ದಿವ್ಯನ್ ಕೈಗೆ ಒಂದು ದೇವ್ರಿನ ಉಂಗ್ರ ಕೊಡ್ತಾರೆ. ಅದನ್ನ ನೋಡಿದಂತ ದಿವ್ಯನ್ ತಮ್ಮ ಅಕ್ಕಣ್ಣ ನನ್ಗೇನು ಕೊಡಲ್ವಾ ಅಂತ ಹೇಳಿ ದಿವ್ಯನ್ ಅಮ್ಮನ ಹತ್ರ ಇದ್ದಂತ ತಿಜೋರಿ ಕೀನ ಕಿತ್ಕೊಂಡು ಅಲ್ಲಿಂದ ತಿಜೋರಿ ಓಪನ್ ಮಾಡ್ತಾನೆ. ಹಾಗೇನೆ ಅದರಲ್ಲಿದ್ದಂತ ಇನ್ಸ್ಟ್ರಕ್ಷನ್ ಅನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಬ್ರಿಟಿಷರ ಕಾಲದ ತಿಜೋರಿ ಆಗಿರುತ್ತೆ. ಆ ತಿಜೋರಿನ ಕ್ಲೋಸ್ ಮಾಡೋದಕ್ಕೆ ಯಾವುದೇ ಕೀ ಕೂಡ ಬೇಕಾಗಿರೋದಿಲ್ಲ. ಆದ್ರೆ ತಿಜೋರಿ ಓಪನ್ ಮಾಡಬೇಕು ಅಂತಂದ್ರೆ ಆ ತಿಜೋರಿದೇ ಕೀ ಆಗಿರ್ಬೇಕು. ಕ್ಲೋಸ್ ಆದ್ರೆ ಅದ್ರ ಓನರ್ ಬಂದ್ರು ಕೂಡ ಅದನ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೇನೆ ಅದೇನಾದ್ರು ಒಂದ್ಸಲ ಕ್ಲೋಸ್ ಆದ್ರೆ ಅದ್ರಲ್ಲಿ ಚೂರು ಕೂಡ ಗಾಳಿ ಸುಳ್ದ
ಸುತ್ತಾಡದೆ ಇರೋಷ್ಟು ಬಿಗಿ ಬಂದೋಬಸ್ತಾಗಿರುತ್ತೆ. ಇದನ್ನೆಲ್ಲ ಓದಂಥ ಮಾದಣ್ಣ ಆ ತಿಜೋರಿನ ಓಪನ್ ಮಾಡಿ ಮರ್ತು ಕೀನ ಒಳಗಡೆನೆ ಇಟ್ಬಿಡ್ತಾನೆ. ಹಾಗೆಯೇ ಈ ಕಡೆ ಅವ್ರ ಅಪ್ಪ ಅಮ್ಮನ ತೋರಿಸ್ತಾರೆ. ಅವ್ರ ಅಪ್ಪ ಅಮ್ಮ ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದ್ರೆ, ದಿವ್ಯನ್ ತಂದೆ ಬೇರೆ ಯಾರು ಅಲ್ಲ, ಸೈಕಿಯಾಟ್ರಿಸ್ಟ್ ಅಂತ ಹೇಳಿ ದಿವ್ಯಂಗ್ ಟ್ರೀಟ್ಮೆಂಟ್ ಕೊಟ್ಟಂತ ಡಾಕ್ಟರ್ ಆಗಿರ್ತಾರೆ. ಮಗಳಿಗೆ ಹೇಗಾದ್ರೂ ಸರಿ ಮೆಮೊರಿ ಬರ್ಸೋದಕ್ಕೋಸ್ಕರ, ಆತ್ಮ ಆಗಿದ್ರು ಕೂಡ ಮಗಳಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಬಂದಿರ್ತಾರೆ. ಹಾಗೆ ಮಾದಣ್ಣ ಹಾಗೇನೆ ದಿವ್ಯಾ ಇಬ್ರು ಕೂಡ ಮನೆಯಲ್ಲಿ ಆಟ ಆಡ್ತಾ ಇರೋವಾಗ ಲೈಟ್ಸ್ ಎಲ್ಲ ಫ್ಲಿಕ್ಕರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ತುಂಬಾನೇ ಸೌಂಡ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಕೇಳಿಸ್ಕೊಂಡಂತ ದಿವ್ಯಾ ಹಾಗೆ ಮಾದಣ್ಣ ಇಬ್ರು ಕೂಡ ತುಂಬಾನೇ ಎದುರುಕೊಳ್ತಾರೆ. ಆಗ್ಲೇನೆ ಮನೆಗೆ ಯಾರೋ ಒಬ್ಬ ಸ್ಟ್ರೇಂಜರ್ ಎಂಟ್ರಿ ತಗೊಳ್ತಾನೆ. ಈ ರೀತಿ ಎಂಟ್ರಿ ತಗೊಳ್ತಾ ಇದ್ದಂಗೆ ಅವರಿಬ್ರು ಕೂಡ ಬಚ್ಚಿಟ್ಕೊಳ್ತಾರೆ. ಆ ಸ್ಟ್ರೇಂಜರ್ ಬೇರೆ ಯಾರು ಅಲ್ಲ, ದಿವ್ಯನ್ ಚಿಕ್ಕಪ್ಪ ಆಗಿರ್ತಾನೆ. ಸ್ವಂತ ಚಿಕ್ಕಪ್ಪ ಮನೆಗೆ ಬಂದ್ರೆ ಬಚ್ಚಿಟ್ಕೊಳ್ಳೋ ಅಂತ ಅವಶ್ಯಕತೆ ಏನಿರುತ್ತೆ ಅಂತ ಅನ್ಕೊಳ್ತಾ ಇದ್ರೆ, ದಿವ್ಯನ್ ಚಿಕ್ಕಪ್ಪನ್ಗೆ ಚೈಲ್ಡ್ ಅಬ್ಯೂಸ್ ಮಾಡೋ ಅಂತ ಅಭ್ಯಾಸ ಇರುತ್ತೆ. ಮಾದಣ್ಣನ ಮೇಲೆ ಮೇ ಬಿ ಇದಕ್ಕಿಂತ ಮುಂಚೆ ತುಂಬಾ ಸಲ ಅಬ್ಯೂಸ್ ಆಗಿರೋದ್ರಿಂದ ಯಾವಾಗ್ಲೇ ಅವ್ರ ಚಿಕ್ಕಪ್ಪನ್ ನೋಡಿದ್ರು ಕೂಡ ಪಿಟ್ಸ್ ಬರ್ತಾ ಇರುತ್ತೆ. ಈಗಲೂ ಕೂಡ ಮಾದಣ್ಣನಿಗೆ ಪಿಟ್ಸ್ ಬರುತ್ತೆ. ಇದನ್ನ ನೋಡ್ದಂತ ದಿವ್ಯನ್ ಚಿಕ್ಕಪ್ಪ ಆಗ್ಲೇನೆ ಮಾದಣ್ಣನ ತೆಗೆದು ಆ ತಿಜೋರಿ ಒಳಗಡೆ ಹಾಕ್ಬಿಡ್ತಾರೆ. ಮೇ ಬಿ ಅವ್ರ ಚಿಕ್ಕಪ್ಪ ದಿವ್ಯನ್ ಮೇಲೂ ಕೂಡ ಅಬ್ಯೂಸ್ ಮಾಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವ್ರ ಚಿಕ್ಕಪ್ಪ ಬರ್ತಾ ಇದ್ದಂಗೆ ದಿವ್ಯನೂ ಕೂಡ ಎದುರುಕೊಂಡು ಬಾತ್ ಟಬ್ನಲ್ಲಿ ಬಚ್ಚಿಟ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಬಾಲಾಂಬಿಕಾ ಮನೆಗೆ ಬಂದು ಅಕ್ಕಣ್ಣನ ಮೇಲೆ ನಡೀತಾ ಇದ್ದಂಥ ದೌರ್ಜನ್ಯ ನೋಡಿ ದಿವ್ಯ ನಮ್ಮ ಬಾಲಾಂಬಿಕಾಗಂತೂ ತುಂಬಾನೇ ಶಾಕ್ ಆಗಿ ಅವ್ರ ಚಿಕ್ಕಪ್ಪನ ಮೇಲೆ ಜೋರಾಗಿ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿವ್ಯನ್ ಚಿಕ್ಕಪ್ಪನಿಗೂ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಾನೆ ಅಕ್ಕಣ್ಣನ ಈಗ ಆಲ್ರೆಡಿ ಓಪನ್ ಇರೋ ಅಂತ ಆ ಒಂದು ತಿಜೋರಿ ಒಳಗಡೆ ಹಾಕಿ ಕ್ಲೋಸ್ ಮಾಡೇ ಬಿಡ್ತಾನೆ. ಇದನ್ನ ನೋಡಿದಂತ ಬಾಲಾಂಬಿಕಾಗಂತೂ ಜೀವನೇ ಹೋದಂಗಾಗತ್ತೆ. ತನ್ನ ಮಗ ಉಸಿರುಗಟ್ಟು ಸಾಯ್ತಾನೆ ಅಂತ ಹೇಳಿ ತುಂಬಾನೇ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ದಿವ್ಯನ್ ಅಪ್ಪ ಕಾರ್ನಲ್ಲೇ ಕುತ್ಕೊಂಡು ಇನ್ನೂ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ದಿವ್ಯ ನಮ್ಮ ಬಾಲಾಂಬಿಕಾಗೂ ಹಾಗೆ ಅವ್ರ ಚಿಕ್ಕಪ್ಪ ರಾಮಚಂದ್ರನ್ಗೂ ಒಂದು ಜೋರ್ ಫೈಟಿಂಗೇ ನಡೆಯುತ್ತೆ. ಈ ಫೈಟಿಂಗ್ ನಲ್ಲಿ ಒಂದು ಕತ್ತಿ ಬೀಸಿದ್ರಿಂದ ಬಾಲಾಂಬಿಕಾ ಅಲ್ಲೇ ಸತ್ತೋಗ್ತಾಳೆ. ಬಾತ್ ಟಬ್ ನಲ್ಲಿ ಬಚ್ಚಿಟ್ಕೊಂಡಂತ ದಿವ್ಯಾ ಇದೆಲ್ಲದೂ ಕೂಡ ಬಾತ್ ಟಬ್ ಇಂದ ಆಚೆ ಬಂದು ಹೊರಗಡೆ ಬರೋದಕ್ಕಾಗ್ದಾನೆ ಕಿಂಡಿನಲ್ಲೇನೆ ನೋಡ್ತಾ ಇರ್ತಾಳೆ. ಫೈನಲಿ ಆ ಕಿಂಡಿನ ಕಷ್ಟಪಟ್ಟು ಓಪನ್ ಮಾಡ್ಕೊಂಡು ಬಂದಂತ ದಿವ್ಯಾ ಅವ್ರ ಅಪ್ಪನ ಹತ್ರ ಹೋಗಿ ಎಲ್ಲ ವಿಷಯನೂ ಕೂಡ ಹೇಳಬೇಕು ಅಂತ ಬರ್ತಾ ಇರೋವಾಗ್ಲೇನೆ ದಿವ್ಯನ್ ಕೈನಲ್ಲಿ ಆ ಒಂದು ಚೂಪಾಗಿರೋಂಥ ಹೇರ್ ಡ್ರೈಯರ್ ಇರುತ್ತೆ. ಅದನ್ನು ತಗೊಂಡು ಆಚೆ ಬರ್ತಾ ಇರಬೇಕಾದ್ರೆ ಅವ್ರ ಅಪ್ಪನೂ ಕೂಡ ಸ್ಟೆಪ್ಸ್ ಹತ್ಕೊಂಡು ಮೇಲ್ ಬರ್ತಾ ಇರ್ತಾನೆ. ಬೈ ಆಕ್ಸಿಡೆಂಟ್ ಆಗಿ ಆ ಹೇರ್ ಡ್ರೈಯರ್ ಅವ್ರ ಅಪ್ಪಂಗೆ ಚುಚ್ಕೊಂಡಿದ್ರಿಂದ ಅವರಪ್ಪ ಅಲ್ಲೇ ಸತ್ತೋಗ್ತಾನೆ. ಇದಾಗಿದ್ದು ಬೈ ಆಕ್ಸಿಡೆಂಟ್ ಆಗಿದ್ರು ಕೂಡ ಇದೆಲ್ಲವೂ ಕೂಡ ರಾಮಚಂದ್ರಯ್ಯ ಅವನಿಗೆ ಬೇಕಾಗಿರೋ ರೀತಿ ಬಳಸ್ಕೊಳ್ತಾನೆ. ಅವ್ರ ತಮ್ಮನ್ನ, ಅವ್ರ ತಾಯಿನ, ಅವ್ರ ತಂದೆನ, ಮೂರೂ ಜನನೂ ಕೂಡ ದಿವ್ಯನೇ ಸಾಧಿಸಿದ್ದು ಅನ್ನೋ ರೀತಿ ಫ್ರೇಮ್ ಮಾಡ್ತಾನೆ. ಸೊ ಈ ಎಲ್ಲ ಶಾಕ್ ಇಂದನೂ ಕೂಡ ದಿವ್ಯಾ ತನ್ನ ಜೀವನದಲ್ಲಿ ಏನಾಗಿದೆ ಅನ್ನೋದನ್ನ ಮರ್ತೇ ಬಿಡ್ತಾಳೆ. ಹಾಗೆ ಪ್ರೆಸೆಂಟ್ ಸೀನ್ ನಲ್ಲಿ ಎಲ್ಲಾವುದು ನೆನಪಿಸ್ಕೊಂಡಂತ ದಿವ್ಯಾ ಆ ತಿಜೋರಿ ಹತ್ರ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗಲೂ ಕೂಡ ಅಕ್ಕಣ್ಣನ ಆತ್ಮ ತನ್ನ ಅಕ್ಕನಿಗೋಸ್ಕರ ಕಾಯ್ತಾ ಇದೆ ಅನ್ನೋ ವಿಷಯ ದಿವ್ಯನಿಗೆ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಒಂದು ರೋಪ್ ಕಡ್ದಂತ ದಿವ್ಯಾ ಒಂದು ಭಾರವಾದ ವಸ್ತುನ ಅಲ್ಲಿ ನೇತ್ ಹಾಕಿ ಆಚೆ ಬರೋಷ್ಟ್ರೊಳಗಾಗ್ಲೇ ಆಗ ಅಲ್ಲಿರೋಂಥ ಇವಿಲ್ ಎಂಟಿಟಿ ಆತ್ಮಗಳು ದಿವ್ಯನ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡ್ತವೆ. ಆಚೆ ಬಂದಂತ ದಿವ್ಯಾ ಅಷ್ಟರೊಳಗಾಗ್ಲೇ ಅಲ್ಲಿ ನವೀನ್ ಕೂಡ ಇರ್ತಾನೆ. ಮಾದಣ್ಣ ಎಲ್ಲಿ ಅಂತ ಕೇಳಿದ್ದಕ್ಕೆ ನಿಮ್ ಚಿಕ್ಕಪ್ಪ ರಾಮಚಂದ್ರಯ್ಯನ್ ಮನೇಲಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ದಿವ್ಯನ್ಗಂತೂ ತುಂಬಾನೇ ಶಾಕ್ ಆಗುತ್ತೆ. ಅಷ್ಟರೊಳಗಾಗ್ಲೇ ರಾಮಚಂದ್ರಯ್ಯ ಅವನ್ ಶರ್ಟ್ ನ ಬಿಚ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಕಿಟಕಿ, ರೂಮ್ ಬಾಗ್ಲು ಎಲ್ಲದನ್ನು ಕೂಡ ಕ್ಲೋಸ್ ಮಾಡ್ತಾ ಮಾಡ್ತಾ ಮಾದಣ್ಣನ ಹತ್ರ ಇಲ್ಲಿ ನಾವು ಆಡೋ ಅಂತ ಆಟನ ನೀನ್ ಯಾರಿಗೂ ಹೇಳ್ಬಾರ್ದು, ನಿಮ್ಮ ಅಪ್ಪ ಅಮ್ಮನ ಹತ್ರನೂ ಕೂಡ ಹೇಳ್ಬಾರ್ದು, ನೀನ್ ಕೇಳೋ ಅಂತ ಚಾಕ್ಲೇಟ್ಸ್, ಜಾಂಗೀರ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇರೋವಾಗ್ಲೇನೆ ಅಲ್ಲಿಗೆ ಬಂದಂತ ದಿವ್ಯಾ ರಾಮಚಂದ್ರಯ್ಯ ಅಂತ ಜೋರಾಗಿ ಕಿರ್ಚ್ಕೊಳ್ತಾಳೆ. ಹಾಗೇನೆ ಇಲ್ಲಿವರೆಗೂ ಕೂಡ ನಿನ್ ಬುದ್ಧಿನ ಬದಲಾಯಿಸಿಲ್ಲ ಅಲ್ವಾ ಅಂತ ಕೇಳ್ತಾಳೆ. ಆದ್ರೆ ರಾಮಚಂದ್ರಯ್ಯಂಗೆ ದಿವ್ಯಾ ಅವ್ರ ಅತ್ತಿಗೆ ತರನೇ ಕಾಣಿಸ್ತಾ ಇರ್ತಾರೆ. ಇದನ್ನ ನೋಡಿದಂತ ರಾಮಚಂದ್ರಯ್ಯ ಇಲ್ಲ ಅದ್ಗೆ ನಾನೇನು ಮಾಡಿಲ್ಲ, ಅದ್ಗೆ ಸುಮ್ಮನೆ ಮಾತಾಡ್ತಿದ್ದೆ ಅಷ್ಟೇ ಅದ್ಗೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿವ್ಯಾ ಅಂತೂ ಚೆನ್ನಾಗಿ ಹೊಡೆದು ಬಡ್ದು ರಾಮಚಂದ್ರಯ್ಯನ ಅವಳ ಕಾರಲ್ಲಿ ಹಾಕೊಂಡು ಸೀದಾ ವಲಾರಿ ಬಂಗ್ಲೋಗೆ ಬರ್ತಾಳೆ. ವಲಾರಿ ಬಂಗ್ಲಾನಲ್ಲಿ ರಾಮಚಂದ್ರಯ್ಯನ ಹೇಳ್ಕೊಂಡು ಅವ್ರ ತಮ್ಮ ಹಾಗೇನೆ ಅವ್ರಮ್ಮ ಸತ್ತಂತ ರೂಮ್ಗೆನೆ ಬರ್ತಾಳೆ. ಹಾಗೇನೆ ಅವನನ್ನ ಅಲ್ಲಿ ಹಾಕಿ ಆಚೆ ಕಡೆ ಹೋಗೋವಾಗ ಅವ್ರ ಚಿಕ್ಕಪ್ಪ, ನಾನು ನಿನ್ ಚಿಕ್ಕಪ್ಪ ಅಲ್ವೇನಮ್ಮ, ನನ್ನ ಬಿಟ್ಬಿಡಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋ ರೀತಿ ಕೇಳಿದ್ದನ್ನ ನೋಡಿದಂತ ದಿವ್ಯಾ, ನಿನ್ನನ್ನು ಸುಮ್ಮನೆ ಬಿಡೋದಕ್ಕಾಗತ್ತಾ, ನಿನ್ನನ್ನು ಸುಮ್ಮನೆ ಬಿಡೋದಕ್ಕೆ ನಾನು ಯಾರು, ನೀನು ಚಿಕ್ಕಪ್ಪ ಅನ್ನೋ ಹೆಸರಿಗೆ ಅವಮಾನ, ನಿನ್ನನ್ನು ನಾನು ಸುಮ್ಮನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಆ ರೂಮ್ನ ಲಾಕ್ ಮಾಡ್ಕೊಂಡು ಆಚೆ ಬರ್ತಾಳೆ. ಹಾಗೇನೆ ಕರೆಕ್ಟಾಗಿ ರಾಮಚಂದ್ರಯ್ಯನ ತಂದಾಗ್ದಂಥ ಪ್ಲೇಸ್ನಲ್ಲೇ ನೇರವಾಗಿ ಅವ್ರ ತಮ್ಮ ಸತ್ತಂತ ಆ ತಿಜೋರಿನ ಕಟ್ಟಿಟ್ಟಿರ್ತಾಳೆ. ಆಚೆ ಬಂದಂತ ದಿವ್ಯಾ ಅಲ್ಲಿ ಕತ್ತಿ ಬೀಸಿದ್ರಿಂದ ಆ ತಿಜೋರಿ ರಾಮಚಂದ್ರಯ್ಯನ ಮೇಲೆ ಬಿದ್ದು ರಾಮಚಂದ್ರಯ್ಯ ಅಲ್ಲೇ ನಜ್ಗುಜ್ಜಾಗಿ ಸತ್ತೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ನ್ಯೂಸ್ ಚಾನಲ್ಸ್ನಲ್ಲೂ ಕೂಡ ವಲಾರಿ ಬಂಗ್ಲೆಯ ಓನರೇ ಸತ್ತೋಗಿರೋದು ಅನ್ನೋ ಅನುಮಾನ ಬರ್ತಾ ಇದೆ. ರಾಮಚಂದ್ರಯ್ಯ ಅವ್ರ ಮನೆಯವ್ರು ಬಂದು ಐಡೆಂಟಿಫೈ ಮಾಡಬೇಕು ಬಾಡಿನ ಅಂತ ಹೇಳ್ತಾ ಇರ್ತಾರೆ.
ಮಕ್ಕಳು ದೇವ್ರ ಸಮಾನ. ದೇವ್ರನ್ನ ಮಕ್ಕಳಲ್ಲಿ ನೋಡಬೇಕು ಅಂತ ಬರೀ ಬಾಯಿ ಮಾತಿನಲ್ಲ, ಹೃದಯಪೂರ್ವಕವಾಗಿ ಬರಬೇಕು. ಸೊ ಎಷ್ಟೋ ಜನ ಮಕ್ಕಳುಗಳು ಈ ರೀತಿಯ ಅಬ್ಯೂಸ್ನಿಂದ ನರಳ್ತಾ ಇರ್ತಾರೆ. ಪೇರೆಂಟ್ಸ್ಗಳು ಅವ್ರ ಮಾತನ್ನ ಕೇಳಿಸ್ಕೋಬೇಕು. ಅವ್ರಿಗಾಗ್ತಾ ಇರೋವಂಥ ಅಬ್ಯೂಸ್ನಿಂದ ಅವರನ್ನು ಆಚೆ ಬರೋ ಹಾಗೆ ಮಾಡಬೇಕು. ಇಲ್ಲ ಅಂತಂದರೆ ಎಷ್ಟೋ ವರ್ಷಗಳ ತನಕ ಇದೇ ವಿಷಯವಾಗಿ ನರಳ್ತಾ ಇರ್ತಾರೆ. ಯಾರು ಹೊರಗಡೆ ಇರೋವಂಥ ವ್ಯಕ್ತಿಗಳಿಂದ ಈ ಅಬ್ಯೂಸ್ ಆಗೋದಿಲ್ಲ, ಮನೇಲಿರೋವಂಥ ವ್ಯಕ್ತಿಗಳಿಂದನೇ ಆಗೋದು. ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ. ಸೊ ಅವ್ರ ಮೇಲೆ ಒಂಚೂರು ನಿಗಾ ಇಟ್ಟರೆ ಇಂಥ ಯಾವ ಕೆಲಸ ಕೂಡ ಆಗೋದಿಲ್ಲ ಅಂತ ಹೇಳ್ತಾ ಈ ಮೂವಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೂವಿ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಯಾರಾದರೂ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ನಲ್ಲಿ ಯಾರಿಗಾರು ಒಬ್ರಿಗಾದ್ರೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಅವೇರ್ನೆಸ್ ಆಗಿರುವಂಥ ಮೂವಿ ಆಗಿರೋದ್ರಿಂದ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ನನ್ನ ವಿಡಿಯೋಯಿಂದ ಸ್ವಲ್ಪನಾದರೂ ಎಂಟರ್ಟೈನ್ ಆಗಿದ್ದೀರಾ ಅಂತ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗನೆ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.